ಪಾಕಿಸ್ತಾನ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ರೀತಿಯಲ್ಲಿ ಭಾರತ ಒಂದು ಧಮಕಿ ಕೊಟ್ಟಿದೆ. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಚೀನಾ ಅನ್ನಲಿಗೆ ಹೋಗಿದೆ. ಚೀನಾ ಮಿಸೈಲ್, ಡ್ರೋನ್ ಎಷ್ಟರ ಮಟ್ಟಿಗೆ ನೆಲಕಚ್ಚಿವೆ ನಾವು ಅದನ್ನು ನೋಡ್ತಾ ಇದ್ದೀವಿ. ಜಗತ್ತಿನಲ್ಲಿ ನಾವೇ ಸ್ಟ್ರಾಂಗು, ರಷ್ಯಾ ಬಿಟ್ಟರೆ ನಾವೇ ಸ್ಟ್ರಾಂಗು. ನೋಡ್ತಾ ಇರಿ, ಅಮೆರಿಕ ಏನೂ ಇಲ್ಲ ನಮ್ಮ ಎದುರುಗಡೆಗೆ ಅನ್ನೋ ರೀತಿಯಲ್ಲಿ ಆಟ ಆಡ್ತಿದ್ದಂಥ ಚೀನಾದ ವಸ್ತುಗಳು, ಈ ಚೈನಾ ಮಾಲ್ ಅನ್ನುವಂಥ ಮಾತುಗಳಿದಾವಲ್ಲ, ಅದು ನಿಜಕ್ಕೂ ಈ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಬೀತಾಯ್ತಾ? ಯಾಕಂದರೆ ಈ ಚೀನಾ ಶಸ್ತ್ರಾಸ್ತ್ರಗಳು ಇನ್ಕ್ಲೂಡಿಂಗ್ ಮಿಸೈಲ್ಸ್ ನೆಲಕಚ್ಚಿರುವಂಥ ರೀತಿ ಇದೆಯಲ್ಲ, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ಚೀನಾದ ಸ್ಥಿತಿಗತಿಗಳು ಏನು ಅನ್ನುವಂಥದ್ದು. ಜೊತೆಗೆ ಏನು ಅಂದರೆ ಚೀನಾ ಮಾರ್ಕೆಟ್ ಇದೆಯಲ್ಲ, ಚೀನಾ ದೊಡ್ಡ ಮಟ್ಟಿಗೆ ಮಾರ್ಕೆಟನ್ನು ವಿಸ್ತರಿಸ್ಕೊಳ್ತಾ ಇತ್ತು. ಹೀಗಾಗಿನೇ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಶಸ್ತ್ರಾಸ್ತ್ರಗಳು ನೆಲಕಚ್ಚಿರುವಂಥ ರೀತಿ ನೋಡಿ, ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಚೀನಾ ಮಾಲ್ಗಳನ್ನು ತೆಗೆದುಕೊಳ್ಳಿಕ್ಕೇ ಬೇರೆ ರಾಷ್ಟ್ರಗಳು ಯೋಚನೆ ಮಾಡಬೇಕು, ಅಂಥ ಒಂದು ಸ್ಥಿತಿ ಈಗ ಬಂದೊದಗಿದೆ. ಹೀಗಾಗಿಯೇ ಚೀನಾ ಮಾರ್ಕೆಟ್ ಕುಸಿತಾ ಇದೆ. ಅದರ ಬೆಳವಣಿಗೆಗಳೇನೇನು, ಅದರ ಪರಿಣಾಮಗಳು ಏನು, ಬನ್ನಿ ನೋಡೋಣ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಏಟಿಗೆ ಚೀನಾ ಗಡಗಡ. ವಿಶ್ವಕ್ಕೆ ಗೊತ್ತಾಯಿತು ಭಾರತದ ಶಕ್ತಿ, ವಿಶ್ವದಲ್ಲಿ ಸಂಚಲನ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮ ಘೋಷಿಸಿದೆ. ಪಹಲ್ಗಾಮ್ ದಾಳಿ ಬಳಿಕ ನಡೆದ ಆಪರೇಷನ್ ಸಿಂಧೂರ ಈಗ ಜಗತ್ತಿನಲ್ಲೇ ಸಂಚಲನ ಎಬ್ಬಿಸಿದೆ. ಅಷ್ಟಕ್ಕೂ ಆಪರೇಷನ್ ಸಿಂಧೂರ ಭಾರತದ ಸೇನೆಯ ಯೋಜನಾ ಶಕ್ತಿ ವಿಶ್ವಕ್ಕೆ ಸಾರಿ ಹೇಳಿದೆ. ಭಾರತದ ಉಕ್ಕಿನ ಕೋಟೆಯಂತಹ ಡಿಫೆನ್ಸ್ ವ್ಯವಸ್ಥೆಯನ್ನ ಪಾಕಿಸ್ತಾನದ ಕೈಯಲ್ಲೇ ಭೇದಿಸುವುದಕ್ಕೆ ಆಗಿಲ್ಲ. ಇದು ಈಗ ವಿಶ್ವದಲ್ಲೇ ಭಾರೀ ಕಂಪನ ಎಬ್ಬಿಸಿದ್ದು, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮಾರಿದ್ದ ಚೀನಾ ಈಗ ಚಿಂತಾಕ್ರಾಂತವಾಗಿದೆ. इस ऑपरेशन के दौरान हमारे मेड इन इंडिया हथियारों की प्रामाणिकता सिद्ध हुई. आज दुनिया देख रही है 21वीं सदी के वॉरफेयर में मेड इन इंडिया डिफेंस इक्विपमेंट्स, इसका समय आ चुका है. ಚೀನಾ ಮಿಸೈಲ್ ಟೂಸ್, ಷೇರುಗಳು ಶೇಕ್. ಭಾರತ ಪಾಕಿಸ್ತಾನದ ದಾಳಿಯನ್ನ ತಡೆಯುವುದಕ್ಕೆ ತನ್ನ ಭದ್ರಕೋಟೆಯಂತಹ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಬಳಸಿತ್ತು. ರಷ್ಯಾ ನಿರ್ಮಿತ S-400 ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆಯಿಂದ ಅಭೇದ್ಯ ಕೋಟೆಯನ್ನಾಗಿ ಭಾರತವನ್ನ ಕಾಪಾಡಿತ್ತು. ಆದರೆ ಪಾಕಿಸ್ತಾನದ ಬಳಿ ಇದ್ದ ಅಸ್ತ್ರಗಳೆಲ್ಲ ಚೀನಾ ಮಾಲ್ನಂತೆ ಧೂಳೆದ್ದು ಹೋಗಿದೆ. ಪಾಕಿಸ್ತಾನ ಖರೀದಿಸಿದ್ದ ಚೀನಾ ನಿರ್ಮಿತ JF-17 ವಿಮಾನವನ್ನ ಭಾರತದ ಏರ್ ಡಿಫೆನ್ಸ್ ಹೊಡೆದು ಉರುಳಿಸಿದೆ. ಚೀನಾ ನಿರ್ಮಿತ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡ್ರೋನ್ ಹಾಕಿ ಉಡಾಯಿಸಿದೆ. ಚೀನಾ ನಿರ್ಮಿತ PL-15 ಮಿಸೈಲ್ ಕೂಡ ಸರ್ವನಾಶ ಮಾಡಿತ್ತು. ಚೀನಾ ನಿರ್ಮಿತ J-10 ಫೈಟರ್ ಜೆಟ್ ಕೂಡ ಭಾರತದ ಡಿಫೆನ್ಸ್ ಸಿಸ್ಟಮ್ ಎದುರು ಫೇಲ್ ಆಗಿತ್ತು. Another highlight has been the stellar performance of the indigenous air defense weapon system like the Akash system. Shown on the screen is the probable enemy PL-15 missile, which is of Chinese origin. This missile has missed its target and you can see the pieces. ಹೀಗೆ ಎಲ್ಲಾ ರೀತಿಯಲ್ಲೂ ಚೀನಾದ ಮಾಡೆಲ್ಗಳು ಕಳಪೆ ಅನ್ನೋದನ್ನ ಭಾರತ ಪ್ರೂವ್ ಮಾಡಿಬಿಟ್ಟಿದೆ. ಚೀನಾ ಮಿಸೈಲ್ಗಳು, ಚೀನಾ ಜೆಟ್ ಆಟ ಭಾರತದ ಮುಂದೆ ನಡೆಯಲಿಲ್ಲ. ಜೆಟ್ಗಳು ನೆಲ ಕಚ್ಚುತ್ತಾ ಇದ್ದಂತೆ ಚೀನಾ ಡಿಫೆನ್ಸ್ ಮಾರ್ಕೆಟ್ ಮಕಾಡೆ ಮಲಗಿದೆ. ನಿನ್ನೆ ಚೀನಾ ಹ್ಯಾಂಗ್ಸೆಂಗ್ ಚೀನಾ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೂಚ್ಯಂಕ 3% ಕುಸಿದಿದೆ. ಚೀನಾ ವಿಮಾನಯಾನ ಉದ್ಯಮ ನಿಗಮ ಅರ್ಥಾತ್ AVIC ಚೆಂಗ್ಡು ಶೇರ್ 8.6 ಮತ್ತು ಜುಜೌ ಹಾಂಗ್ಡಾ ಷೇರು 6.3% ಕುಸಿತವಾಗಿದೆ. ಚೆಂಗ್ಡು J-10C ಫೈಟರ್ ಜೆಟ್ಗಳ ನಿರ್ಮಾಣ ಸಂಸ್ಥೆಯಾಗಿದೆ. ಇದೇ ಯುದ್ಧ ವಿಮಾನವನ್ನ ಬಳಕೆ ಮಾಡಿದ್ದಾಗಿ ಪಾಕ್ ಹೇಳಿಕೊಂಡಿದೆ. ಭಾರತದ ವಿರುದ್ಧ J-10C ಹಾರಿಸಿದ್ದಾಗಿ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಪಾಕಿಸ್ತಾನ ಸಂಸತ್ನಲ್ಲೇ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಜುಜೌ ಹಾಂಗ್ಡಾ ನಿರ್ಮಿಸಿದ್ದ PL-15 ಮಿಸೈಲ್ ಅನ್ನ ಭಾರತ ಧ್ವಂಸಗೊಳಿಸಿತ್ತು. ಇದೀಗ ಹಾಂಗ್ಡಾ ಷೇರು 6.3% ಕಡಿಮೆಯಾಗಿದೆ. ಅದ್ಯಾವಾಗ ಷೇರು ಮಾರುಕಟ್ಟೆಯಲ್ಲಿ ಚೀನಾ ಡಿಫೆನ್ಸ್ ಬ್ಯಾಲೆನ್ಸ್ ಕಳೆದುಕೊಳ್ತಾ ಇದ್ದಂತೆ ನಾವು ಪಾಕಿಸ್ತಾನಕ್ಕೆ ಸಹಾಯ ಮಾಡಿಲ್ಲ ಅಂತ ಯೂ-ಟರ್ನ್ ಹೊಡೆದಿದೆ. ಆದರೆ ಚೀನಾದ ರಕ್ಷಣಾ ವ್ಯವಸ್ಥೆಯ ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಕುಸಿತಾ ಇದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಭಾರತದ ರಕ್ಷಣಾ ವ್ಯವಸ್ಥೆಯ ಷೇರು ಮಾರುಕಟ್ಟೆ ಭರ್ಜರಿ ಏರಿಕೆ ಕಂಡಿದೆ.
ಆಕಾಶ ಸೇರಿದಂತೆ ಸ್ವದೇಶಿ ಮಿಸೈಲ್ಗಳನ್ನ ತಯಾರಿಸುವ ಭಾರತ ಡೈನಾಮಿಕ್ಸ್ ಕಂಪನಿಯ ಷೇರು ಏಕಾಏಕಿ 11.47% ಹೆಚ್ಚಳವಾಗಿದೆ. ಕೌಂಟರ್ ಡ್ರೋನ್ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಝೆನ್ ಟೆಕ್ನಾಲಜೀಸ್ ಕಂಪನಿ ಷೇರು 5% ಜಿಗಿದಿದೆ. ಆಕಾಶ ತೀರ್ ವ್ಯವಸ್ಥೆ ಅಭಿವೃದ್ಧಿಪಡಿಸಿದ ಭಾರತ ಎಲೆಕ್ಟ್ರಾನಿಕ್ಸ್ ಷೇರು 4% ಹೆಚ್ಚಳ ಕಂಡಿದೆ. ಫೈಟರ್ ಜೆಟ್, ಹೆಲಿಕಾಪ್ಟರ್ ತಯಾರಿಸುವ HAL ಷೇರುಗಳು 3.81% ಏರಿಕೆಯಾಗಿದೆ. ಇನ್ನು ಯುದ್ಧ ನೌಕೆ, ಸಬ್ಮರೀನ್ಗಳನ್ನ ತಯಾರಿಸುವ ವಜಗಾಂವ್ ಡಾಕ್ಶಿಪ್ ಬಿಲ್ಡರ್ಸ್ ಕಂಪನಿಯ ಷೇರು 3.64% ಏರಿಕೆಯಾಗಿದೆ. ಇಷ್ಟೇ ಅಲ್ಲ, ಭಾರತದ ಉಳಿದೆಲ್ಲ ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಕಂಪನಿಗಳ ಷೇರುಗಳು ಜಿಗಿತ ಕಂಡಿವೆ. ಈ ಮೂಲಕ ಭಾರತದ ರಕ್ಷಣಾ ವ್ಯವಸ್ಥೆಯ ರಫ್ತು ಯುಗ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ರಷ್ಯಾದ S-500 ಏರ್ ಡಿಫೆನ್ಸ್ ಜಂಟಿ ಅಭಿವೃದ್ಧಿಗೆ ಒಪ್ಪಿಗೆ. ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ನ ವ್ಯವಸ್ಥೆಯ ಶಕ್ತಿಯನ್ನ ಭಾರತ ನೋಡಿದೆ. ಇದೇ ಹೊತ್ತಲ್ಲೇ ರಷ್ಯಾದ ಮತ್ತಷ್ಟು ಪ್ರಬಲವಾದ S-500 ಏರ್ ಡಿಫೆನ್ಸ್ ವ್ಯವಸ್ಥೆ ಜಂಟಿ ಅಭಿವೃದ್ಧಿಗೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದಿನ ಪ್ರಸ್ತಾಪವನ್ನೇ ಮತ್ತೆ ಒಪ್ಪಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಡೀಲ್ ನಿಜವಾದ್ರೆ ಭಾರತದ ಸೇನಾ ಶಕ್ತಿ ದುಪ್ಪಟ್ಟಾಗುವುದರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.